ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ, ಕೋಲಾರ ಹೈವೇನಲ್ಲಿರೋ ಸ್ಟಾರ್ಬಕ್ಸ್ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೊಂದು ಜನ ಹೇಳಿದ್ರು ಈ ಮಾಲ್ ತುಂಬ ಚೆನ್ನಾಗಿದೆ, ನೀವು ಲಾಂಗ್ ಜರ್ನಿ ಹೋಗಬೇಕು ಅಂದರೆ ಇದು ಒಳ್ಳೆ ಪ್ಲೇಸ್ ಅಂತ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಬನ್ನಿ. ಇವಾಗ ನೋಡಿ, ನಾವು ಆಲ್ಮೋಸ್ಟ್ ನಿಯರ್ ಆಗಿದ್ವಿ ಆ್ಯಂಡ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಲಾಂಗ್ ಡ್ರೈವ್ ಆ್ಯಂಡ್ ಫುಲ್ ಗ್ರೀನರಿ ಮತ್ತು ಹೈವೇ ಬೇರೆ ಸಕ್ಕತ್ತಾಗಿತ್ತು. ಖಂಡಿತ ನೀವು ಈ ಪ್ಲೇಸಿಗೆ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆದಷ್ಟು ನಿಮಗೆ ಒಳಗೆ ಹೋಗಿ ಹೇಗಿದೆ ಅಂತ ಕಂಪ್ಲೀಟ್ ಮಾಲ್ ನಿಮ್ಗೆ ತೋರಿಸ್ತೀವಿ. ಬನ್ನಿ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಓಕೆ, ಇನ್ನು ಒಳಗೆ ಹೋಗೋಕ್ಕಿಂತ ಮುಂಚೆನೇ ಶ್ರೀಶಾ ಫುಲ್ಲು ಖುಷು ಎತ್ಕೋ ಅಂತ ಇದ್ದಾಳೆ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗೆ ಹೋಗೋಣ. ಬನ್ನಿ. ಶ್ರೀಶಾ ನೋಡಿ, ಒಳಗೆ ಎಂಟರ್ ಆಗಬೇಕಾದ್ರೇ ಬ್ರೈಟಾಗಿ ಐ ಲವ್ ಮೈ ಕೋಲಾರ್ ಅಂತ ಒಂದು ಬಿಗ್ ಬ್ಯಾನರ್ ಸಾಕಾಗಿತ್ತು ಕಲರು. ಬನ್ನಿ ಇವಾಗ ಒಳಗೋಣ. ಆ್ಯಸ್ ಯೂಶ್ವಲ್ ಕೊರೋನಾ ಇರೋದ್ರಿಂದ ಫುಲ್ಲು ಟೆಂಪ್ರೇಚರ್ ಚೆಕಿಂಗು ಆ್ಯಂಡ್ ಸ್ಯಾನಿಟೈಸರು. ಮೇಡಮ್ ಮರ್ತೋಗ್ಬಿಟ್ರು ಸ್ಯಾನಿಟೈಸ್ ಮಾಡೋದು, ಅದಕ್ಕೆ ಓಡಿ ಬರ್ತಾವ್ರು ಸ್ಯಾನಿಟೈಸ್ ಮಾಡ್ಕೊಳಕ್ಕೆ. ಹಾಂ, ರಬ್ ಫಸ್ಟು ಒಂದು ವಿಂಡೋ ಶಾಪಿಂಗ್ ಮಾಡ್ಕೊಂಬಿಡೋಣ, ಆಮೇಲೆ ಏನಾದರೂ ಇಸ್ಕೊಳಂಗಿದ್ರೆ ಹೋಗಿ ಬಂದು ಮಾಡ್ಕೊಳ್ಳೋಣ. ಬನ್ನಿ. ಚೆನ್ನಾಗಿದೆ, ಎಲ್ಲ ಡ್ರೆಸ್ ಕಲೆಕ್ಷನ್ಸ್ ಇತ್ತು, ಮಸಾಜಿಂಗ್ ಸೆಂಟರ್ ಇತ್ತು, ರಾಬಿನ್ಸ್ ಐಸ್ ಕ್ರೀಮ್ ಇದೆ. ಅಲ್ಲಿ ನೋಡಿ, ರ್ಯಾಬಿಟ್ ಎಲ್ಲ ಕಾಣಿಸ್ತಾ ಇದೆ ದೂರ. ಅದೇ ಎಷ್ಟೊಂದು ಜನ ಹೇಳ್ತಾಯಿದ್ರು ಇಲ್ಲಿ ಹೋದರೆ ನಿಮಗೆ ರ್ಯಾಬಿಟು ಡಕ್ಸ್ ಎಲ್ಲ ಇರುತ್ತೆ ಅಂತ. ಅದಕ್ಕೆ ಮೇಯ್ನಾಗಿ ಶ್ರೀಶಾಂತ್ ಕರ್ಕೊಂಬಂದಿದ್ದು ಇಲ್ಲಿ. ಬನ್ನಿ ಇವಾಗ ಅಲ್ಲಿ ಹತ್ರ ಹೋಗಿ ನೋಡೋಣ ಹೇಗಿದೆ ಅಂತ. ರ್ಯಾಬಿಟ್ ಪತ್ಯಾ ಮೋನದ ರ್ಯಾಬಿಟ್ பிடி இங்க பாரு வந்துருச்சு பாரு ஹாய் ஏ ಅಮ್ಮ ಅದು ಬಿಡಿ, ಅಮ್ಮ ಶ್ರೀಶಾ ಅದು ಬಿಡಿ ಅದು ಬಿಡಿ ಅದು ಬಿಡಿ ಅದು ಬಿಡಿ ಬಿಡಿ ಅದು ಬಿಡಿ ಬಿಡಿ போய் பிடி. அங்கே போகலாமா? இங்கே பா, இங்கே இங்கே பா. டக்கு பற்றி அங்கே டக் டி ஃபார் டக். டக் சேஸ் குவாக் 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 குவாக். முயல் இங்க நின்னு வா. டக்கு குவாக் குவாக் சொல்லுது. கம் செல்லு. Come. Yeah. ಬಾ
ಬಾ ಶ್ರೀಶಾ, ಬಾ. ಬಾ. ಪೋ. ಇಲ್ಲಿ ನೀವು ಫೋಟೋ ಸೆಷನ್ ಮಾಡಂಗಿದ್ರೆ ಮಾಡ್ಕೊಬೋದು. ಚೆನ್ನಾಗಿದೆ, ಒಂಥರ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋಸ್ ಬಂದವರು ಅಲ್ಲೇ ಫೋಟೋಸ್ ಇಟ್ಕೊತಾ ಇದ್ರು. ಇಲ್ಲಿ ಆ ಬರ್ಡ್ ಸೌಂಡೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಫುಲ್ಲು ಟಯರ್ಡ್ ಆಗಿದೆ. ಸೊ ಅವಳಿಗೆ ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಅವರಪ್ಪ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅವರಪ್ಪ ಆರ್ಡ್ರ್ ಮಾಡ್ತಾವ್ರೆ. ನಿಂತ್ಕೊಳ್ಳಿ ಅಂದರೂ ಒಂದು 2 ನಿಮಿಷ ನಿಂತ್ಕೊಳಲ್ಲ ಅಂತೇಳಿ ಫುಲ್ ಮಾಲೆ ಸುತ್ಕೊಂಡ್ಬರ್ತಾ ಇದ್ದಾಳೆ ಅವಳು ಅವಾಗಿಂದ. ಅಮ್ಮೂ ನಿಚ್ಚಿಮಾ, ಸ್ಟಾಪ್. ಶ್ರೀಶಾ, ಈ ಮಾಲಲ್ಲೆಲ್ಲ ಅವಳನ್ನೇ ನೋಡ್ತಾವ್ರೆ, ಅಷ್ಟು ಸುತ್ಕೊಂಡ್ಬರ್ತಾವಳೆ. ಶ್ರೀಶಾ, ಶ್ರೀಶಾ ಸ್ಟಾಪ್ ಮುಲೆ. ನಾನು ಅವಳು ಹಿಂದ್ಗಡೆನೇ ಹೋಗ್ತಾಯಿದ್ದೆ. ನಿಂತ್ಕೊಂಡ್ರೆ ನಿಂತ್ಕೊತಿಲ್ಲ. ಶ್ರೀಶಾ ವೈ. ಓಕೆ, ಸಿಟ್. ಇವಾಗ ಐಸ್ ಕ್ರೀಮ್ ಬಂತು. ಮೇಡಮ್ಗಂದು ಫುಲ್ ಖುಷಿ. ಐಸ್ ಕ್ರೀಮ್ ಫುಲ್ ಟೇಸ್ಟಿಂಗು. ನೆಕ್ಸ್ಟು ಇವಾಗ ಆಯಿತು ಐಸ್ ಕ್ರೀಮು. ನೆಕ್ಸ್ಟು ನಮ್ಮ ಕ್ಯಾಟಗರಿಗೆ ನಾವು ಹೋಗೋಣ, ಶಾಪಿಂಗ್ ಹೋಗೋಣ ಬನ್ನಿ. ಅಲ್ಲಿ ನಿಮ್ಗೆ ತೋರಿಸಿದ್ರು ಎಷ್ಟೊಂದು ಚಾಕ್ಲೇಟ್ಸ್ ಎಲ್ಲ ಇತ್ತು, ಸ್ನ್ಯಾಕ್ಸ್ ಎಲ್ಲ ಇತ್ತು. ಸರಿ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ. ನೋಡೋಕ್ಕೆ ಕಲರ್ಫುಲ್ಲಾಗಿ ಎಲ್ಲ ಥರ ಬಿಸ್ಕೆಟ್ಸು ಅವೇನಾ. He is mine, she is mine, they are mine. ಕಪಲ್ ಶರ್ಟ್ಸ್ ಅನ್ಸುತ್ತಿದ್ದು. ಓಕೆ, ನೆಕ್ಸ್ಟು ಆಹಾ ಬಂದ್ವಿ ನಮ್ಮ ಕ್ಯಾಟಗರಿಗೆ. ಬನ್ನಿ ಚಾಕ್ಲೇಟ್ಸ್. ಮೌತ್ ವಾಟರಿಂಗು. ಅಪ್ಪ ಎಷ್ಟು ಚಾಕ್ಲೇಟ್ಸ್ ಇದೆ. ಲಕ್ಸುರಿ ಚಾಕ್ಲೇಟ್ ಅಂತೆ. 60 ರೂಪೀಸು 50 ಗ್ರಾಮು. ಓಕೆ, ಒಂದು ಬ್ಯಾಸ್ಕೆಟ್ ತೊಗೊಂಡೆ. ಇವಾಗ ಫಸ್ಟು ಯಾವ್ದು ತೊಗೊಳ್ಳೋಣ? ಫುಲ್ಲು ಕನ್ಫ್ಯೂಸಿಂಗ್ ಆಗ್ತಾಯಿದೆ ಯಾವ್ದು ತೊಗೊಬೇಕು ಅಂತ. ಆಹಾ, ನಮ್ಮ ಶ್ರೀಶಾಗ್ ಬಿಟ್ಟರೆ ಹಂಗೆ ಫುಲ್ ಬರೋ ಚಾಕ್ಲೇಟ್ಸ್ ಎಲ್ಲ ಎತ್ಕೊಂಡ್ಬಿಡ್ತಾಳೆ. ಇದಿಷ್ಟು 60 ರೂಪೀಸ್ ಅಂತೆ. ಆಹಾ, ಎಷ್ಟು ಕಲೆಕ್ಷನ್ಸು, ಎಷ್ಟು ಚಾಕ್ಲೇಟ್ ಕಲೆಕ್ಷನ್ಸು. ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಡಾರ್ಕ್ ಆಗಿದೆ ಕಲರ್ಸ್ ಎಲ್ಲ. ತುಂಬ ಅಟ್ರಾಕ್ಟಿವ್ ಕಲರ್ಸು. ಲಕ್ಸುರಿ ಚಾಕ್ಲೇಟ್. ಓಕೆ, ಅದು ಚಿಕ್ಕ ಪ್ಯಾಕೆಟ್ ಆಗಿದೆ. ಇದು ಆ್ಯಕ್ಚುಲಿ ಇಲ್ಲಿ ನೋಡಿ ಅದೇ ಲಕ್ಸುರಿ ಚಾಕ್ಲೇಟ್ಸು ಇಲ್ಲಿ ಬಾರಲ್ಲಿದೆ. ಓಕೆ ಫೈನ್, 45 ರೂಪೀಸ್ ಅಂತೆ. ಒಂದು ತೊಗೊಂಡೆ. ನೆಕ್ಸ್ಟು ಟ್ವಿಸ್ಟ್ ಆಫ್ ಆರೆಂಜ್ 65 ರೂಪೀಸ್ ಅಂತೆ. ಓಕೆ,
ನೆಕ್ಸ್ಟ್ ಯಾವುದು ಸಾಕು ಬಿಲ್ಲಿಂಗ್ ಮಾಡಿಬಿಡೋಣ ಬನ್ನಿ. ಆಯಿತು ಬಿಲ್ಲಿಂಗು. ಇವಾಗ ಎಕ್ಸಿಟ್. ಬನ್ನಿ ಇವಾಗ ಆಚೆ ಹೋಗೋಣ. ಫುಲ್ ಟಯರ್ಡ್ ಆಗೋಯ್ತು. ಫುಲ್ ಚೆನ್ನಾಗಿತ್ತು, ತುಂಬ ಪ್ಲೇಸ್ ಚೆನ್ನಾಗಿದೆ. ಖಂಡಿತ ನೀವು ಬನ್ನಿ. ಹೋಪ್ ಈ ವಿಡಿಯೋ ನೀವು ತುಂಬ ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸಿ ಯು ಆಲ್, ಬಾಯ್. ಖಂಡಿತ ನೀವು ಕೋಲಾರ್ಗೆ ಬಂದರೆ ಈ ಮಾಲ್ ವಿಸಿಟ್ ಮಾಡಿ. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇನ್ನು ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ಏನೇ ವಿಡಿಯೋ ಹಾಕೋರು ನೋಟಿಫಿಕೇಶನ್ ಬರುತ್ತೆ. ಓಕೆ ಬಾಯ್ ಆಲ್.